ಸರ್ ಇನ್ನೊಂದು ವಿಚಾರ, ಮುನಿಸ್ವಾಮಿ ಅವರ ಮೇಲೆ ಮುನಿಸು ಜಾಸ್ತಿ ನಿಮಗೆ ಅಂತ. ಸ್ವಾಮಿ ಮನುಷ್ಯನೇ ಅಲ್ಲ, ಸಾಂದರ್ಭಿಕ ಶಿಶು ಆತ. ಆತನ MP ಆಗೋದಕ್ಕಿಂತ ಮೊದಲು ಕೋಲಾರ ಜಿಲ್ಲೆಗೆ ಆತನ ಒಂದು ಸೇವೆ ಶೂನ್ಯ. ಆದರೆ ಆತನು ಮೊದಲಿಂದ ಕೂಡ ಒಬ್ಬ ರೌಡಿ ಶೀಟರ್, ಕಾರ್ಪೊರೇಟರ್ ಆಗಿ ಗುಡಿಸ್ಲಾಗ ದಂಧೆ ಮಾಡ್ತಾ ಇದ್ದ. ಮುನಿಸ್ವಾಮಿ ಮೇಲೆ ಇವತ್ತು ಕೂಡ 2 ರೌಡಿ ಶೀಟರ್ಗಳು ಇವತ್ತಿಗೂ ಇದೆ. ಮಂಜುನಾಥ ಸೇರಿಕೊಂಡು ನನಗೆ ಎಷ್ಟು ತೊಂದರೆ ಕೊಡಬೇಕೋ ಅಷ್ಟೆಲ್ಲ ತಿರ್ಕಲಾಗ ಕೊಟ್ಟ. ಸರ್ ಕೋಲಾರ ಇತಿಹಾಸ ಬರೆಯುವ ಕ್ಷೇತ್ರ, ಕೋಲಾರ ಜಿಲ್ಲೆ ಇತಿಹಾಸ ಬರೆಯುವಂಥ ಕ್ಷೇತ್ರ ಅದು ಯಾವತ್ತೂ ಕೂಡ. ಮುಖ್ಯಮಂತ್ರಿಯನ್ನು ಕೂಡ ಕೊಟ್ಟಿದೆ ಇನ್ಫ್ಯಾಕ್ಟ್ ಕೋಲಾರ ಜಿಲ್ಲೆ. ಹೆಮ್ಮೆ ಇದೆಯಾ ಕೋಲಾರದ ಮಣ್ಣಿನ ಮಗ ನಾನು? ಖಂಡಿತವಾಗಿ ಹೆಮ್ಮೆ ಇದೆ. ನಮ್ಮ KC ರೆಡ್ಡಿ ಅವರು ಮುಖ್ಯಮಂತ್ರಿ ಕೊಟ್ರಿ. ಹೌದು, ಅನೇಕ ಮಂತ್ರಿಗಳು, ದಿವಂಗತ C ಬೈರೇಗೌಡರು, ಶ್ರೀನಿವಾಸ್ ಗೌಡರು, ಅದಕ್ಕೂ ಮೊದಲು ವಿಶೇಷವಾಗಿ ಚೆನ್ನೈನವರು, K ಚೆನ್ನೈನವರು ಅಂತೇಳಿ ಇವತ್ತು ಅವರನ್ನು ನಗರ ನಿರ್ಮಾತೃ ಅಂತ ಕರಿತೀವಿ ನಾವು. ಹೌದು, ಕೋಲಾರ ನಗರ ಬೆಳಿಬೇಕಾದ್ರೆ ಸನ್ಮಾನ್ಯ K ಚೆನ್ನೈನವರು ಅವರು ನಮಗೆ ಮಾರ್ಗದರ್ಶಿಗಳು. ಓಕೆ, ಅಂತ ಚೆನ್ನೈದ ಮಹಾನುಭಾವರು ಬೈರೇಗೌಡರು ಮತ್ತು ಅನೇಕ ಶ್ರೀನಿವಾಸ್ ಗೌಡರ ಆದಿಯಾಗಿ ಓಕೆ, ನಜೀರ್ ಅಹಮದ್ ಎಲ್ಲ ಮುಖಂಡರು ಕೂಡ ನಮ್ಮ ಜಿಲ್ಲೆಯಿಂದ ಬಂದಂಥವರು ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿ ಕೆಲಸ ಮಾಡಿದರು. ಅದೇ ಅವಿಭಾಗ ಜಿಲ್ಲೆ ಆಗಿರ್ತಕ್ಕಂಥ ನಮ್ಮ ಕೃಷ್ಣರಾವ್ ಇರ್ಬೋದು, ಕೃಷ್ಣರಾವ್ ಅವರು, ಓಕೆ, KH ಮುನಿಯಪ್ಪ ಅವರು, ಮತ್ತು ನಮ್ಮ ಶ್ರೀ ಸುಧಾಕರ್ ಇದ್ದಾರೆ, ಅವರ ತಂದೆ ಚೌಡ್ರೆಡ್ಡಿ ಅವರು, ಓಕೆ, ಅವರು ಕೂಡ ಮಂತ್ರಿಗಳಾಗಿ ಬಹುಶಃ ಕೋಲಾರ ಜಿಲ್ಲೆಯಲ್ಲಿ, ಅವಿಭಾಜ್ಯ ಜಿಲ್ಲೆಯಲ್ಲಿ ಅನೇಕ ಮಹನೀಯರು ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡು ಈ ಒಳ್ಳೆಯ ರೈತರ ಪರವಾಗಿ ದುಡಿದಿದ್ದಾರೆ. ಓಕೆ ಸರ್, ಸತತವಾಗಿ ಗೆದ್ದಿರುವಂತಹ ಹಿನ್ನೆಲೆಯಲ್ಲಿ ಅಭಿಮಾನಿಯೊಬ್ಬರು ರಕ್ತದಲ್ಲಿ ಪತ್ರ ಬರೀತಾರೆ ಸಚಿವರನ್ನಾಗಿ ಮಾಡಬೇಕು ಅಂತ. ಯಾವಾಗ ಸಿಗುತ್ತೆ ನಿಮಗೆ ಆ ಭಾಗ್ಯ ಅಂತ? ನೋಡಿ, ನಾವು ಆಶಾವಾದಿಗಳಷ್ಟೇ. ಆದರೆ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿಗಳು ಒತ್ತಡ ಹಾಕಿ ಅವರನ್ನು ಸಿಗಿಸುವಂಥ ಕೆಲಸವನ್ನು ಮಾಡೋದಿಲ್ಲ. ಓಕೆ, ನಮ್ಮ ಉದ್ದೇಶ ನಾವು ಸರ್ಕಾರ ನಡೀಬೇಕು. ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗಲಿ, ಅವರ ಸಾರಥ್ಯದಲ್ಲಿ ಸರ್ಕಾರ ನಡೀಬೇಕು, ಅಭಿವೃದ್ಧಿ ಆಗಬೇಕು. ಇವತ್ತು ನಮ್ಮ ಸಿದ್ದರಾಮಣ್ಣವರು ನಮ್ಮ ಸರ್ಕಾರ ಏನು 5 ಘೋಷಣೆಗಳನ್ನು ಮಾಡಿದೆ, ಆ ಘೋಷಣೆಗಳು ಸಂಪೂರ್ಣವಾಗಿ ಜನರಿಗೆ ತಲುಪಬೇಕು, ಅಭಿವೃದ್ಧಿ ಆಗಬೇಕು. ಹಿಂದೆ ಏನು BJP ಸರ್ಕಾರ ಇವತ್ತು ನಮಗೆ 5 ಲಕ್ಷ ಕೋಟಿ ಸಾಲ ಮಾಡಿ ಒರೆಸಿ ಹೋಗಿದೆ, ಆ ಸಾಲವನ್ನು ತೀರಿಸಿ ಮತ್ತೆ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಕೊಂಡೊಯ್ಯಬೇಕು ಅಂತೇಳಿ ಆಸೆ ಇಟ್ಕೊಂಡಿರ್ತಕ್ಕಂಥವರು. ಆದರೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಜವಾಬ್ದಾರಿಯನ್ನು ಕೂಡ ಕಾಂಗ್ರೆಸ್ ಪಕ್ಷ ಕೊಟ್ಟರೆ ಅದನ್ನು ಮಾಡಲಿಕ್ಕೆ, ನಿಭಾಯಿಸಲಿಕ್ಕೆ ನಾನು ಸನ್ನದ್ಧನಾಗಿದ್ದೇನೆ. ಓಕೆ ಸರ್, ಇನ್ನೊಂದು ವಿಚಾರ, ಮುನಿಸ್ವಾಮಿ ಅವರ ಮೇಲೆ ಮುನಿಸು ಜಾಸ್ತಿ ನಿಮಗೆ ಅಂತ. ಇನ್ಫ್ಯಾಕ್ಟ್ ವೇದಿಕೆಯಲ್ಲೇ ಇಬ್ರು ಕೂಡ ಒಂದು ಹೇಳ್ತೀವಿ, ಮುನಿಸ್ವಾಮಿ ಮನುಷ್ಯನೇ ಅಲ್ಲ. ಮುನಿಸ್ವಾಮಿ ಇಸ್ ನಾಟ್ ಎ ಪಾಲಿಟಿಷಿಯನ್ ಅಟ್ ಆಲ್. ಓಕೆ, ಸಾಂದರ್ಭಿಕ ಶಿಶು ಆತ. ಸಾಂದರ್ಭಿಕವಾಗಿ ಯಾವುದೇ ಒಂದು ಕಾರಣದಲ್ಲಿ ಬಂದು ಅಚಾನಕ್ಕಾಗಿ MP ಆದಂಥವನು. ಅದನ್ನು MP ಆಗಬೇಕಾದ್ರೆ ಕೋಲಾರ ಜಿಲ್ಲೆಯಲ್ಲಿ ಯಾವ ತಳಮಟ್ಟದಲ್ಲಿ ಪಕ್ಷವನ್ನು ಕಟ್ಟಿರಲಿಲ್ಲ. ಓಕೆ, ಆತನ MP ಆಗೋದಕ್ಕಿಂತ ಮೊದಲು ಕೋಲಾರ ಜಿಲ್ಲೆಗೆ ಆತನ ಒಂದು ಸೇವೆ ಶೂನ್ಯ. ಓಕೆ, ಯಾವುದೋ ಸಾಂದರ್ಭಿಕವಾಗಿ ಆತನ MLA ಆಗೋದ. ಆದರೆ ಆತನು ಮೊದಲಿಂದ ಕೂಡ ಒಬ್ಬ ರೌಡಿ ಶೀಟರ್. ಓಕೆ, ರೌಡಿ ಶೀಟರ್, ಗುಡಿಸಲಾಗಿದ್ದ ಕಾರ್ಪೊರೇಟರ್ ಆಗಿ ಗುಡಿಸಲಾಗಿ ದಂಧೆ ಮಾಡ್ತಾ ಇದ್ದ. ಬೇರೆಯವ್ರ ಜಮೀನಿಗೆ ಗುಡಿಸಗಳನ್ನ ಹಾಕಿ ಹಪ್ತಾ ವಸೂಲಿ ಮಾಡ್ತಾ ಇದ್ದ. ಅಪಾರ್ಟ್ಮೆಂಟ್ಗಳ ಹಪ್ತಾ ವಸೂಲಿ ಮಾಡ್ತಾ ಇದ್ದ. ಈಸ್ ಅ ಬ್ಲ್ಯಾಕ್ ಮೇಲರ್, ಇಸ್ ನಾಟ್ ಎ ಪಾಲಿಟಿಷಿಯನ್. ಮುನಿಸ್ವಾಮಿ ಒಬ್ಬ ಸಮಾಜ ಪೀಡುಕ. ಓಕೆ, ಬೇಸಿಕಲಿ ಆಟೋ ಡ್ರೈವರ್ ಆಗಿ ಆಟೋ ಇಂಜಿನ್ ಮಾಡಿಕೊಂಡು ದಲಿತ ಸಂಘ ಅಂತ ಮಾಡಿಕೊಂಡು ರೌಡಿಸಮ್ ಮಾಡಿಕೊಂಡು ಮುನಿಸ್ವಾಮಿ ಮೇಲೆ ಇವತ್ತು ಕೂಡ 2 ರೌಡಿ ಶೀಟರ್ಗಳು ಇವತ್ತಿಗೂ ಇದೆ. ಈಸ್ ಅ ರೌಡಿ ಶೀಟರ್. ಓಕೆ, ಚೆಕ್ ಮಾಡಿಸಿದ್ರೆ ಇಲ್ಲ? 100 ಭಾಗ ಮಾಡಿಸಿದ್ದೀನಿ. ಇಲ್ಲದ್ರೆ ನಾನು ಸುಳ್ಳು ಒಬ್ಬ ಶಾಸಕನಾಗಿ ಹೌದು ಆಪಾದನೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಕರೆಕ್ಟ್. ನನ್ನನ್ನು ಈ ಮಂಜುನಾಥ ಸೇರಿಕೊಂಡು ನನಗೆ ಎಷ್ಟು ತೊಂದರೆ ಕೊಡಬೇಕೋ ಅಷ್ಟೆಲ್ಲ ತಿರ್ಕಲಾಗ ಕೊಟ್ಟ. ಆದರೂ ಕೂಡ ದೇವರು, ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆ ಗಲಾಟೆ ಗದ್ದಲಗಳು ಆದಮೇಲೆ ಮಾತಾಡುವಂಥ ಪ್ರಯತ್ನಗಳಾಗಿಲ್ವಾ ನಿಮ್ಮ ಕಡೆಯಿಂದ? ಯಾಕೆಂತಂದ್ರೆ ಸಮನ್ವಯತೆ ಇರಬೇಕು ಶಾಸಕರು ಮತ್ತು ಒಂದು ಆತ ಮನುಷ್ಯನೇ ಅಲ್ಲ. ಮನುಷ್ಯರಾದರೆ ಯಾರಾದರೂ ಪ್ರಯತ್ನ ಮಾಡ್ತಾರೆ, ಹ್ಯೂಮನ್ ಬೀಯಿಂಗ್ ಆದರೆ ಪ್ರಯತ್ನ ಮಾಡ್ತಾರೆ. ಆತ ಹ್ಯೂಮನ್ ಬೀಯಿಂಗ್ ಅಲ್ಲ. ಓಕೆ,
ಹೇಳ್ತಾ ಇದ್ದೆ ನಿಮಗೆ, ರೌಡಿ ಶೀಟರ್, ಓಕೆ. ತರಳೆ ಮಾಡುವಂಥ ಮನುಷ್ಯ. ಹ್ಞೂ. ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಂತಲ್ಲ, ಸಮಾಜಕ್ಕೆ ಕೆಟ್ಟದ್ದು ಬಯಸ್ತಕ್ಕಂಥವನು. ಹಂಗಾಗಿ ಅವ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೆ ಹೇಳ್ತಾ ಇದ್ರು, ಅದು ನೀನಾದರೂ ಮಾತಾಡ್ಕೊಂಡು ಹೋಗ್ಲಿ ಬಿಡು, ಓಕೆ. ಆತ ಸೈಕೋ, ಆತ ಮೆಂಟಲ್, ಓ, ದುರಂಕಾರಿ, ನೀನು ಮಾತಾಡಬೇಡ ಅಂತ ಹೇಳ್ತಾ ಇದ್ರು. ಓಕೆ. ಕೆಲವು ಸಂದರ್ಭಗಳಲ್ಲಿ ನನ್ನ ಪರ್ಸನಲ್ ಆಗಿ ನನ್ನ ವ್ಯವಹಾರಿಕವಾಗಿ ಮಾತಾಡಿದಾಗ ಮಾತ್ರ ರಿಯಾಕ್ಟ್ ಮಾಡಿದ್ದೇನೆ. ಹೌದು. ರಾಜಕೀಯವಾದ ರಿಯಾಕ್ಟ್ ಮಾಡಿಲ್ಲ ನಾನು ಯಾವತ್ತೂ ಕೂಡ. ನನ್ನ ಪರ್ಸನಲ್ ಆಗಿ, ನನ್ನ ವ್ಯಾಪಾರದ ಸಲುವಾಗಿ, ನನ್ನ ಕುಟುಂಬ ಬಗ್ಗೆ ಮಾತಾಡಿದಾಗ ನಾನು ಆತನಿಗೆ ಅದೇ ತೀಕ್ಷ್ಣ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ. ಅದು ಬಿಟ್ಟರೆ ಆತ ನನ್ನ ಸಂಪರ್ಕನೂ ಬೇಡ, ಓಕೆ, ಅಂಥ ವ್ಯಕ್ತಿಯ ಸಹವಾಸನೂ ಬೇಡ. ಯಾರಾದರೂ ಕೂಡ ಸಾಧು ಸಂತರು, ಸಮಾಜ ಸೇವಕರಿದ್ದರೆ ಅಂಥವ್ರ ಕಾಲ ನಮಸ್ಕಾರ ಮಾಡ್ತೇನೆ. ಇಂಥವ್ರ ಸಹವಾಸ ನನಗೆ ಬೇಡ.